ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ವ್ಲಾಗ್ಸ್. ಇವತ್ತು ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಅಕ್ಕಿ ರೊಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಈರುಳ್ಳಿ, ಕ್ಯಾರೆಟು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಬಿಸಿನೀರನ್ನ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಒಂದು ಹದವಾಗಿ ಕಲಿಸ್ಕೊಂಡು ಇಟ್ಕೊಬೇಕು. ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅಕ್ಕಿ ಹಿಟ್ಟನ್ನ ಒಂದು ಬೌಲಲ್ಲಿ ಮುಚ್ಚಿಡ್ತೀನಿ. ಬದನೆಕಾಯಿ ಎಣ್ಗಾಯಿಗೆ 1 ಸ್ಪೂನಷ್ಟು ಹುಚ್ಚೆಳ್ಳು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಹುಚ್ಚೆಳ್ಳನ್ನ ಸಣ್ಣ ಉರಿಲಿ ಹುರ್ಕೊಬೇಕು. ನಾನು ಬದನೆಕಾಯಿ ಗ್ರೇವಿಲಿ ಒಂದು 3 ಥರ ಮಾಡ್ತೀನಿ. ಈ ಥರ ಮಾಡಿ ತುಂಬ ದಿನ ಆಗಿತ್ತು, ಅದಕ್ಕೆ ಇದನ್ನು ಇವತ್ತು ಮಾಡ್ತಾಯಿದ್ದೀನಿ. ಹುಚ್ಚೆಳ್ಳು ಹಾಕ್ಕೊಂಡ್ಮೇಲೆ 1-2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಅದನ್ನು ಕೂಡ ಹುರ್ಕೊತಾ ಇದ್ದೀನಿ. ಮತ್ತು ನಮ್ಮ ಖಾರಕ್ಕೆ ತಕ್ಕನಾಗಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಬೇಕಾದರೆ ನೀವು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಇದನ್ನೆಲ್ಲ ಒಂದು ಸಣ್ಣ ಜಾರ್ಗೆ ಹಾಕ್ಕೊಂಡು ರುಬ್ಗೊಳಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಹುರಿದಿರೋ ಕಡಲೆ ಬೀಜ, ಶುಂಠಿ, ಜೀರಿಗೆ, ಚಕ್ಕೆ, ಲವಂಗ, ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ನೀರು ಹಾಕ್ಕೊಂಡು ರುಬ್ಕೋಬೇಕು. ನಾವು ಉಂಡೆ ಬದನೆಕಾಯಿ ಎಣ್ಗಾಯಿ ಮಾಡ್ಕೋಬೇಕಂದ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡು 4 ಪೀಸ್ ಮಾಡಿ, ಉಂಡೆ ಬದನೆಕಾಯಿ 4 ಪೀಸ್ ಮಾಡಿ ಇದನ್ನು ಫಿಲ್ ಮಾಡಿ ಆಮೇಲೆ ಕೂಡ ಮಾಡ್ಕೋಬೋದು. ನಾನಾದರೆ ಆ ಥರ ಮಾಡ್ತಾಯಿಲ್ಲ, ಬದನೆಕಾಯಿನ ಪೀಸ್ ಥರ ಮಾಡ್ಕೊಂಡಿದ್ದೀನಿ. ಹಾಗಾಗಿ ತೆಳ್ಳಗೆ ರುಬ್ಕೋತಾ ಇದ್ದೀನಿ ನಾನು. ಈಗ ಒಂದು ಬಾಣಲಿಗೆ ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬದನೆಕಾಯಿ, ಇದನ್ನು ಕೂಡ ಫ್ರೈ ಮಾಡ್ಕೋತೀನಿ ಎಣ್ಣೆಯಲ್ಲಿ. ನಮ್ಮ ಮನೇಲಿ ತುಂಬದ ಬದನೆಕಾಯಿದು ಎಣ್ಗಾಯಿ ಮಾಡಿದ್ರೆ ಇಷ್ಟಪಡಲ್ಲ, ಈ ಥರ ಪೀಸ್ ಮಾಡಿದ್ರೆ ಇಷ್ಟಪಡ್ತಾರೆ. ನೀವು ಬೇಕಾದರೆ ತುಂಬದ ಬದನೆಕಾಯಿ ಹಾಕಿ ಫ್ರೈ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಆದರೆ ಮಸಾಲೆನ ಗಟ್ಟಿಗೆ ರುಬ್ಕೋಬೇಕು. ಈ ರೀತಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬದನೆಕಾಯಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಫ್ರೈ ಮಾಡಿರೋ ಬದನೆಕಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಗ್ರೇವಿ ನಮಗೆ ಎಷ್ಟು ಗಟ್ಟಿಗೆ ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆಗಲೇ ಸ್ವಲ್ಪ ಉಪ್ಪು ಹಾಕಿದೆ. ಇವಾಗ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ರೊಟ್ಟಿ ಮಾಡ್ಕೋತಾ ಇದ್ದೀನಿ. ಇವಾಗ ಎಣ್ಣೆ ಕವರ್ ಬರುತ್ತಲ್ಲ, ಅದನ್ನು ನಾನು ರೌಂಡ್ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಈಸಿಯಾಗಿ ರೊಟ್ಟಿ ತಟ್ಕೋಬೋದು. ಈ ರೀತಿ 3 ಹೋಲ್ ಮಾಡಿದ್ರೆ ಅದ್ರ ಮಧ್ಯದಲ್ಲಿ ಎಣ್ಣೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಆಗುತ್ತೆ ರೊಟ್ಟಿ. ಟಿಫನ್ ಎಲ್ಲ ಆದಮೇಲೆ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋತೀನಿ ನಾನು. ವಾರಕ್ಕೊಂದ್ಸತಿ ಈ ಥರ ಬಾಚಣಿಗೆಗಳನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಬೆಳಿಗ್ಗೆ ಸಾಂಬಾರು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆವಾಗ ಈ ರೀತಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ನನಗೆ. ಮುಖ ಟ್ಯಾನ್ ಆಗಿತ್ತು, ಸ್ಕಿನ್ ಕೇರ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಮೈಸೂರು ಬೇಳೆನ ತೊಗೊಂಡು 1 kg ಮಿಲ್ ಮಾಡಿಸ್ಕೊಂಡಿದ್ದೀನಿ.
ಇದು 1 ಸ್ಪೂನ್ ಪುಡಿ ಹಾಕ್ಕೊಂಡು ಮೊಸರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಮತ್ತು ಹಾಲು ಇಷ್ಟನ್ನು ತೊಗೊಂಡಿದ್ದೀನಿ. ಫಸ್ಟು ನಾನು ಮುಖನ ಹಾಲಿನಲ್ಲಿ ಕ್ಲೀನ್ ಮಾಡ್ಕೊತೀನಿ. 3 ನಿಮಿಷ ಹಾಲಿನಲ್ಲಿ ಮುಖನ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮೈಸೂರು ಬೇಳೆ ಪುಡಿ ಮತ್ತು ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಅದರಲ್ಲಿ ಮುಖನ ಸ್ಕ್ರಬ್ ಮಾಡ್ಕೊತೀನಿ. ಸ್ಕ್ರಬ್ ಮಾಡಾದಮೇಲೆ ಮುಖ ವಾಶ್ ಮಾಡಿಕೊಂಡು ಟೊಮೊಟೊದಲ್ಲಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಒಂದು ಬಟ್ಟೆಯಲ್ಲಿ ಐಸ್ ಕ್ಯೂಬ್ ಹಾಕ್ಕೊಂಡು ಮುಖ ಎಲ್ಲ ಮಸಾಜ್ ಮಾಡ್ಕೊತಾ ಇದ್ದೀನಿ. ಐಸ್ ಕ್ಯೂಬಲ್ಲಿ ಮಸಾಜ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಮ್ಯಾಶ್ಚರೈಸರ್ ಕ್ರೀಮ್ನ ಮುಖಕ್ಕೆ ಹಚ್ಕೋತಾ ಇದ್ದೀನಿ. ಫೈನಲಿ ತುಟಿಗೆ ವ್ಯಾಸ್ಲಿನ್ ಹಚ್ತಾ ಇದ್ದೀನಿ. ಐಬ್ರೋಗೂ ಕೂಡ ಲೈಟಾಗಿ ವ್ಯಾಸ್ಲಿನ್ನ ಹಚ್ತೀನಿ. ವ್ಯಾಸ್ಲಿನ್ನ ಹಚ್ಚೋದ್ರಿಂದ ಐಬ್ರೋ ತಿಕ್ಕಾಗಿ ಬರುತ್ತೆ. ಈವ್ನಿಂಗ್ ವಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ್ದು ಸಣ್ಣ ಮುದ್ದೆ ಉಳಿದಿತ್ತು, ಅದನ್ನು ಸಣ್ಣ ಸಣ್ಣದಾಗಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ನೀರು, ಮೊಸರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಮಕ್ಕಳಿಗೆ ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿ ಮೆಣಸು ಮತ್ತು ಉಪ್ಪಿನ ಪುಡಿನ ಉದುರಿಸಿ ಕೊಡ್ತಾಯಿದ್ದೀನಿ. ಹೀಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.